ಎಲ್ಲಿ ಹೋದ ಇವನು? ಬಾಲು 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 ಅವನು ಇಲ್ಲೆಲ್ಲಿರ್ತಾನೆ? On your mark. Get set. Hey, champ! This is the best in your timing. You're going to break all the records. God bless. Thank you. Hey. ಏಯ್, ಎಲ್ಲೆಲ್ಲ ಹುಡ್ಕದ್ ನಿನ್ನ? 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಇಲ್ಲಿ ಬಂದು ಓಡ್ತಿದ್ಯಾ? ಯಾವಾಗ್ಲೂ ಹುಡುಗಾಟನಾ? ಇಲ್ಲಿ ನೋಡಿದ್ರೆ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ನಿನಗೆ ಸ್ವಲ್ಪನೂ ಟೆನ್ಷನ್ ಇಲ್ವಲ್ಲ? ಓಯ್, ಯಾಕೋ ಟೆನ್ಷನ್ನು? 365 ದಿನದಲ್ಲಿ ಬರ್ದಿರೋದು 3 ದಿನ ಓದಿದ್ರೆ ಬಂದ್ಬಿಡತ್ತಾ? ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ. ಒಂದು ಹಾಯ್ ಇಲ್ಲ, ಒಂದು ಗುಡ್ ಮಾರ್ನಿಂಗ್ ಇಲ್ಲ. ಯಾಕೋ ಟೆನ್ಷನ್ ಆಗಬೇಕು? ಕೊಡಿಲಿ. ಏನೇ ಕೇಳಿದ್ರು ಈ ಬುಕ್ಕಲ್ಲಿರೋ ತಾನೇ ಕೇಳ್ತಾರೆ. ತಗೋ, ವಿದ್ಯೆ ಹೇಳ್ಕೊಡೋ ಸರಸ್ವತಿನೇ ಕೂಲಾಗಿ ಕೂತ್ಕೊಂಡು ವೀಣೆ ನುಡಿಸ್ತಾ ಇರ್ಬೇಕಾದ್ರೆ ನಾವ್ಯಾಕೋ ಟೆನ್ಷನ್ ಆಗಬೇಕು? ಬಾರ್ಲ ಮಗ. ಕೂಲ್. ಏನೋ ಸರಸ್ವತಿ ವೀಣೆ ಅಂತ ಟ್ರ್ಯಾಕೇ ಚೇಂಜ್ ಮಾಡ್ತಾ ಇದೆಯಾ? ಅಣ್ಣ ಬರೋಣ ಇಲ್ಲಿ. ನಮ್ಮ ಹಾಸ್ಟೆಲ್ ನಂಬರ್ ಏನು ಹೇಳು? 2344. ದಡ್ ನನ್ನ ಮಗನೇ. ಈ 4 ವರ್ಷದಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ಗೆ ಈ ನಂಬರ್ ಕೊಟ್ಟಿರ್ತೀಯ? ನೀನು ಎಷ್ಟು ಸಲ ಹೊರಗಡೆಯಿಂದ ಫೋನ್ ಮಾಡಿರ್ತೀಯ? ಅದೇ ಕಣೋ, ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನೂ ಮರ್ತೋಗುತ್ತೆ. ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ. ನೋಡು, ನಾವು ಯಾವುದೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಮುಂಚೆನೂ ಒಂದು ಸೈಲೆನ್ಸ್ ಬೇಕು. ಐ ಮೀನ್ ಚಿಕ್ಕ ಪಾಸ್ ಕೊಡಬೇಕು. ಮನಸ್ಸನ್ನ ಹಗುರವಾಗಿಟ್ಕೋ, ಪುಸ್ತಕನ ಮುಚ್ಚಿಡು, ಮೈಂಡ್ನ ಓಪನ್ ಆಗಿಟ್ಕೋ. ಗ್ಯಾರಂಟಿ ಗೆದ್ದೇ ಗೆಲ್ತೀವಿ. ಹಾಂ, ಏನೇ ಕೇಳಿದ್ರು ಇದ್ರಲ್ಲಿರೋ ತಾನೇ ಕೇಳ್ತಾರೆ. ಯಾಕೋ ಟೆನ್ಷನ್? ಬಿಸಾಕೋ ಬುಕ್ಕು. ಏಯ್, ಎಲ್ಲ ಓದಿ ಕನ್ಫ್ಯೂಸ್ ಆಗಿತ್ತು ಕಣೋ. ಬಾಲು ಹೇಳಿದನ್ ಕೇಳಿದ್ಮೇಲೆ ಮೈಂಡ್ ಕ್ಲಿಯರ್ ಆಗಿದೆ. ಹಲೋ, ಎಲ್ರು ಕಷ್ಟಪಟ್ಟು ಓದ್ತಿದ್ರೆ ನೀನೇನು ಆರಾಮಾಗಿ ಶಿಳ್ಳೆ ಹೊಡ್ಕೊಂಡು ತಿರ್ಗಾಡ್ತಿದ್ಯಾ? ವಿದ್ಯೆ ಕೊಡೋ ಸರಸ್ವತಿನೇ ಕೂಲಾಗಿ ವೀಣೆ ಬರ್ಸ್ತಿರ್ಬೇಕಾರೆ ನಮ್ಗೆ ಯಾಕೆ ಟೆನ್ಷನ್ ಮೇಡಮ್? ಬಾಲು, ಕಾರ್ತಿಕ್ಗೆ ಫೋನ್ ಬಂದಿದೆ. ಓ, ಹಲೋ. ಹಲೋ ಕಾರ್ತಿಕ್. ಅಮ್ಮ, ನಾನಮ್ಮ ಬಾಲು. ಬಾಲುನಾ? ಚೆನ್ನಾಗಿದೀಯಪ್ಪ. ಕಾರ್ತಿಕ್ ಎಲ್ಲಪ್ಪ? ಕ್ಯಾಂಟೀನ್ಗೆ ಹೋಗಿದ್ದೀನಮ್ಮ. ಏನಾದರೂ ಅರ್ಜೆಂಟ್ ಇತ್ತಾ? ಅರ್ಜೆಂಟ್ ಏನೂ ಇಲ್ಲ. ಎಕ್ಸಾಮು ಅಂತ ಅವ್ನು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ನಾನು ಅವನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು. ಆ ಥರ ಏನು ಟೆನ್ಷನ್ ಇಲ್ಲಮ್ಮ. ಅವನು ಮನೆಗೆ ಫೋನ್ ಮಾಡಬೇಕು ಅಂತಿದ್ದ. ಪರವಾಗಿಲ್ಲ. ಎಕ್ಸಾಮ್ ಯಾವಾಗ ಮುಗಿಯುತ್ತೆ? ನಾಳೆ ಮುಗಿಯತ್ತಮ್ಮ. ಹೌದಾ? ಬಾಲು, 4 ವರ್ಷದಿಂದ ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಕಾರ್ತಿಕ್ ಯಾವಾಗ್ಲೂ ನಿನ್ ಬಗ್ಗೆನೇ ಹೇಳ್ತಿರ್ತಾನೆ. ಈ ಸಲ ಕಾರ್ತಿಕ್ ಜೊತೆ ಮೊದಲು ನಮ್ಮನೆಗೆ ಬಾ. 4 ದಿವಸ ಇದ್ದು ಆಮೇಲೆ ನಿಮ್ಮ ಊರಿಗೆ ಹೋಗುವಂತೆ. ಆಯ್ತಮ್ಮ, ಗ್ಯಾರಂಟಿ ಬರ್ತೀನಿ.
ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನೂ ಮರ್ತೋಗುತ್ತೆ. ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ. ಹಲೋ ಬಾಸು, ಹ್ಮ್. ನೀವೇನೋ ಲಾಸ್ಟ್ ಮಿನಿಟಲ್ಲಿ ಸೈಲೆಂಟು ರಿಲ್ಯಾಕ್ಸು ಪಾಸು ಅದು ಇದು ಅಂತೇಳಿ ತಲೆ ಹುಳ ಬಿಟ್ಬಿಟ್ರಿ. ನಾನು ರಿಲ್ಯಾಕ್ಸ್ ಆಗ್ಬಿಟ್ಟೆ. ಆದರೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ನೋಡಿದಟ್ಟಿಗೆ ಒಂದೂ ಗೆಪ್ತಿ ಬರಲಿಲ್ಲ. ಹೌದಾ? ನೋಡ್ತಮ್ಮ, ನಾನು ಹೇಳಿದ್ದು ವರ್ಷದಲ್ಲಿ 365 ದಿನ ಓದ್ದವ್ರಿಗೆ, ಲಾಸ್ಟ್ 3 ದಿನ ಓದ್ದವ್ರಿಗಲ್ಲ. ಈ ಥಿಯರಿ ನಿನಗೆ ವರ್ಕೌಟ್ ಆಗಲ್ಲ. ಕಳ್ಚ್ಕೊಳಲೇ. ಓ ಹಂಗ? ಲೋ ನಂದಂತೂ 90% ಬರ್ತದೆ, ನಿಮ್ದು ಹೆಂಗ್ರೋ? ಅಷ್ಟೇ ಎಕ್ಸ್ಪೆಕ್ಟ್ ಓಯ್, ಏನ್ರ ನಿಮ್ಮ ಗೋಳು? ಎಕ್ಸಾಮ್ ಮುಂಚೆನೂ ಟೆನ್ಷನ್, ಎಕ್ಸಾಮ್ ಆದ್ಮೇಲೂ ಟೆನ್ಷನ್. ಬರ್ದಾಯ್ತು ತಾನೇ, ಮತ್ತೆ ಬಿಟ್ಟಾಕಿ. ಅದೇನಾಗಬೇಕೋ ಅದು ಹಾಗೇ ಆಗತ್ತೆ. ಎಂಜಾಯ್.
ಏ ಕಾರ್ತಿಕ್, ನನ್ನ ಟ್ರೈನ್ ಟಿಕೆಟ್ ಕಾಣಿಸ್ತಾ ಇಲ್ವಲ್ಲ? ಮಂಗ್ಳೂರ್ಗೆ ಹೋಗಕ್ಕೆ ಮಂಡ್ಯ ಟಿಕೆಟ್ ವರ್ಕೌಟ್ ಆಗಲ್ವಾ? ಅಂದ್ರೆ ಫಸ್ಟ್ ನಮ್ಮೂರಿಗೆ ಬಂದು ಆಮೇಲೆ ನಿಮ್ಮೂರಿಗೆ ಹೋಗು. ಒಂದು ವಾರ ಬಿಟ್ಕೊಂಡು ಬರ್ತೀನಿ ಕಣ. ಏಯ್, ನಮ್ಮ ಅಮ್ಮಂಗೆ ಬರ್ತೀನಿ ಅಂತ ಹೇಳಿದ್ಯಾ ತಾನೇ? ಬಾಯಿ ಮುಚ್ಕೊಂಡು ನಡಿ. ಓಕೆ ಓಕೆ. ಏ ಕಾರ್ತಿಕ್, ನಿಮ್ಮನೆ ಯಾವ್ದಂತ ಹೇಳ್ಬೇಡ, ನಾನೇ ಕಂಡು ಹಿಡಿತೀನಿ. ಆಯ್ತು, ನೀನೇ ಕಂಡು ಹಿಡಿವಿ ಅಂತ. ಇದೇ ನಮ್ಮ ಮನೆ ಅಂತ ಹೇಗೋ ಗೊತ್ತಾಯ್ತು? ಕಾರ್ತಿಕ್, ಕೋತಿ, ಯಾವಾಗ್ಲೂ ಬಂದೆ? ಆ ಕಡೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಅಮ್ಮ ಕಾರ್ತಿಕ್, ಅಮ್ಮ ಕಾರ್ತಿಕ್. ಏಯ್, ನನ್ನ ತಂಗಿ ಕಣ. ಓಹೋ, ಬಾರೋ. ಅಮ್ಮ ಅಮ್ಮ, ಕಾರ್ತಿಕ್ ಬಂದ. ಹೌದಾ? ಹೇ ಕಾರ್ತಿಕ್, ಬಾರೋ. ಬಾಲು, ಬಾಪ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಮ್ಮ. ಏನಮ್ಮ ಮನೆ ಇಷ್ಟೊಂದು ಗಲೀಜಾಗಿದೆ? ಏ ಕೊಡಿಲಿ. ದಿವ್ಯಾ ತಗೋ, ಬೇಗ ಮನೆ ಕ್ಲೀನ್ ಮಾಡು. ಇಬ್ರು ತಿಂಡಿ ಗಿಂಡಿ ತಿಂದಿದಿರೋ ಇಲ್ಲೋ? ಏನಮ್ಮ, ನೆನ್ನೆನೆ ಫೋನ್ ಮಾಡಿ ಹೇಳಿದ್ನಲ್ಲ ಇವತ್ತು ಬರ್ತೀವಿ ಅಂತ. ಇವ್ನ್ ಕಾಟ ತಡಿಯಕ್ಕಾಗಲ್ಲ. ಪೂಜೆ ಇತ್ತು ಕಣೋ, ಮನೆ ತುಂಬಾ ಕೆಲ್ಸ ಬೇರೆ. ಈಗ ಬಂದಿದ್ದಾಯ್ತಲ್ಲ. ಬಾಲು ಪಾಪ, ಬಾಲು ನಮ್ಮ ಮನೆ ಮಗನ್ ತರ, ಏನು ತಪ್ಪು ತಿಳ್ಕೊಳಲ್ಲ ಅಲ್ವೇನಪ್ಪ? ಆಮ. ನೋಡ್ದ್ಯಾ, 5 ನಿಮಿಷದಲ್ಲಿ ರೆಡಿ ಮಾಡ್ತೀನಿ. ಇಬ್ರು ಬೇಗ ಸ್ನಾನ ಮಾಡಿ. ಒಂದ್ ನಿಮಿಷ ಇರೋ, ಇದನ್ನೆಲ್ಲ ಎತ್ತಿಡು. ಏಯ್, ಇದೆಲ್ಲ ಹಾಸ್ಟೆಲ್ ಅಲ್ಲಿ ಇಟ್ಕೋ, ಇದು ಮನೆ. ಅಲ್ಲಿಗ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಬೇಳೆ ಕಾಳು. ಏಯ್, ಏನೇ? ಏಯ್, ಏನೋ ಕೊಟ್ರೆ ನೋಡು. ನಾನು ಕೊಡ್ತೀನಿ. ಏಯ್, ನಿಂತ್ಕೊಳೆ, ನಿಂತ್ಕೊಳೆ. ನೋಡಮ್ಮ. ಎಕನಾಮಿಕ್ಸ್ ಸ್ಪೆಲ್ಲಿಂಗ್ ಏನು? ಈಕೆ. ಏನಂದೆ? ಈಕೆ. ಈಕೆ ಈಕೆ ಈಸಿ ಈಸಿ. ಬಾಯಿಲಿ ನೀನೇನ್ ಬರ್ತಿದೀಯ ನೋಡು. ಎಕನಾಮಿಕ್ಸ್ ಏನ್ ಸ್ಪೆಲ್ಲಿಂಗ್ ಈಗ? ಈಸಿ. ಈಸಿ ಈಸಿ ಈಸಿ. ಓ, ಎಲ್ಲ ತಪ್ಪು ಮಾಡಿದೀಯ ನೀನ್. ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ತಗ, ಮದುವೆ ಮಾಡ್ಕೊಂಡು ಸುಖವಾಗಿದ್ದು ಬಿಡು. ತಾಮರ ಮೇಲೆ. ಹಾ, ಏಯ್, ಕೈ ಹುಷಾರ. ಎದ್ರುಕೋಬೇಡವಾ, ನಾನು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರೋನು. ಕಾರ್ತಿಕ್, ಒಂದ್ ನಿಮಿಷ ಬಾಯಿಲಿ. ಯಾಕೆ? ಬಾಯಿಲಿ. ಏನ್ ಹೇಳು? ನಾನ್ ಹೇಳೋದು ಎಲ್ಲಾರ್ಗೂ ಗೊತ್ತಾಗ್ಬೇಕಾ? ಎಲ್ಲಾನು ಅಲ್ಲಿಂದಾನೆ ಕೇಳಿದ್ರೆ ಹೇಗೆ? ಬಾಯಿಲಿ. ಏ ಹೋಗೋ. ಏನ್ ಹೇಳು ನಿನ್ ಪುರಾಣ? ನಾನ್ ಕಾಲೇಜಿಗೆ ಹೋಗುವಾಗ ಬರುವಾಗ ಆ ಸೈಕಲ್ ಶಾಪ್ ಹತ್ರದ ಹುಡುಗರು ನನ್ನ ಎಷ್ಟು ರೇಗಿಸ್ತಾರ ಗೊತ್ತಾ? ನೀ ನನ್ ಜೊತೆ ಬಂದು ಅವ್ರನ್ನ ವಿಚಾರಿಸ್ಕೊಂಡು ಹೇಳ್ಬಿಡು. ಏನ? 2 ಬಿಡ್ಬೇಕಾ? ನಿನಗೆ 2 ಬಿಟ್ರೆ ಸರಿ ಹೋಗುತ್ತೆ. ಹೋಗೆ, ಹೋಗೋ. ನಿನ್ನ ಹತ್ರ ಬಂದು ಹೇಳಿದ್ನಲ್ಲ, ನೀನೊಬ್ಬ ಅಣ್ಣನ ವೇಸ್ಟ್ ಫೆಲೋ. ಏನೋ ಲೇ, ಕಾಲೇಜ್ಗೆ ಹೋಗೋ ಹುಡುಗಿ ಏನೋ ಪ್ರಾಬ್ಲಮ್ ಅಂತ ಬಂದು ಹೇಳಿದ್ರೆ ಅಣ್ಣನಾಗ ನೀನೇ ಬೈತಾ ಇದ್ದಲ್ಲ. ಏನ? ಕಾಲೇಜಾ? ಯಾವ ಕಾಲೇಜಾ? ಟ್ಯುಟೋರಿಯಲ್ಗೆ ಹೋಗ್ತಾಳೆ, ಎಲ್ಲಾದ್ರಲ್ಲೂ 0. ಇವಳನ್ನ ಹುಡುಗರು ರೇಗಿಸ್ತಾರ? ಸದ್ಯ ಇವಳು ಅವ್ರನ್ನ ರೇಗಿಸ್ತಾ ಇದ್ರೆ ಸಾಕು. ಏನ್ ತಿಳ್ಕೊಂಡಿದ್ಯಾ ಅವಳ ಬಗ್ಗೆ? ಈ ಮನೇಲಿ ನಾನು ಹುಡುಗಿ ತರ, ಅವಳು ಪಕ್ಕಾ ಹುಡುಗನ್ ತರ. ಅಷ್ಟೇ ಅಲ್ಲ, ಸಿನಿಮಾ ಹುಚ್ಚು ಬೇರೆ. ಒಂದ್ ಸಿನಿಮಾನ 4-5 ಸರಿ ನೋಡ್ತಾಳೋ. ಅದಕ್ಕೋಸ್ಕರ ಮನೇಲಿರೋ ದುಡ್ಡನ್ನ ಕದೀತಾಳೆ. ನಮ್ಮಪ್ಪ ಸರಿಯಾಗಿ ಮಂಜ ಕೊಡ್ತಿರ್ತಾರೆ. ಒಂದ್ಸಲ ಏನಾಯ್ತು ಗೊತ್ತಾ? ಯಾರಾದ್ರೂ ದೇವ್ರ ಹುಂಡಿಯಿಂದ ದುಡ್ಡನ್ನ ಕದೀತಾರ? ಇಲ್ಲ, ಇವಳು ಕದ್ದಿದ್ಲು. ಏಯ್ ನಿಂತ್ಕೋ ಇಲ್ಲಿ. ಕಳ್ತನ ಮಾಡ್ತೀಯ, ಕದಿತೀಯ, ಅದು ದೇವ್ರ ಉಂಡಿದಲ್ಲಿ ಕಾಸು ಕದಿತೀಯ. ಎಷ್ಟು ಸತಿ ಹೇಳಿದ್ದೀನಿ ನಿನಗೆ ಕಳ್ತನ ಮಾಡಬೇಡ, ನನ್ನ ಮನವರಿಗೆ ತೆಗಿಬೇಡ ಅಂತ. ಅದು ದೇವ್ರ ಉಂಡಿದ್ದು. ಸಿನಿಮಾಕ್ಕೆ ಹೋಗೋ ಹುಚ್ಚ ನಿನಗೆ. ಇವತ್ತು ಬಿಡೋದಿಲ್ಲ ನಿನ್ನ. ಒಂದು ಗತಿ ಕಾಣಿಸ್ಬಿಡ್ತೀನಿ. ಅಯ್ಯೋ, ಯಾಕ್ರಿ ಹೊಡಿತಿದ್ದೀರಾ ಇವಳನ್ನ? ದೇವಿ ಬಂದಿದ್ದಾಳೆ. ಇವಳ ಮೈ ಮೇಲೆ ನಮ್ಮನೆ ದೇವತೆ ಬಂದಿದ್ದಾಳೆ. ಅಮ್ಮ ಮಂಗಳಾದೇವಿ ಕಾಪಾಡಮ್ಮ. ಅವಳು ನಾಟಕ ಆಡ್ತಾಳ ಕಣೆ.
ದೇವ್ರುಂಡಿಲ್ ಕಾಸ್ ಕದ್ಬಿಟ್ಟು ಈಗ ನಿಜ ಹೇಳ್ಬೇಕಾಗುತ್ತೆ ಅಂತ ನಾಟಕ ಶುರು ಹಚ್ಕೊಂಡಿದ್ದಾಳೆ ಅವಳು. ಏ ಸತ್ಯನಾರಾಯಣ, ನನ್ ಕಾಸ್ ನಾನ್ ತಗೊಳ್ಳೋದಿಕ್ಕೆ ನಿನ್ನ ಅಪ್ಪಣೆ ಹಾಕಬೇಕಲ್ಲೇ? ಏ ಸತ್ಯನಾರಾಯಣ ಅಂತ ಏಕವಚನದಲ್ಲಿ ಕರೀತಾ ಇದ್ದಾಳೆ ನನ್ನ ಅವಳು. ಏ ಸರೋಜಾ, ನಿನ್ ಗಂಡಂಗ್ ಹೇಳು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳು ಅಂತ. ಸುಮ್ನೆ ಕ್ಷಮೆ ಕೇಳ್ರಿ. ಏನಮ್ಮ ಅದ್ ಗಲಾಟೆ? ನಾನು ಓದ್ಕೋಬೇಕೋ ಬೇಡವೋ? ಜೋರ ಕೂಗ್ಬೇಡ ಕಣೋ. ಕೂಗ್ತಿರೋದ್ ನಾನೋ ನೀವೋ? ಅಯ್ಯೋ, ಇವಳ ಮೈ ಮೇಲೆ ನಮ್ಮ ಮನೆ ದೇವತೆ ಮಂಗಳಾದೇವಿ ಬಂದಿದ್ದಾಳೆ ಕಣೋ. ಮಂಗಳಾದೇವಿ ಇವಳ ಮೇಲೆನಾ? ಏ ಸರೋಜಾ, ನಿನ್ ಮಗ ನನ್ನ ಅನುಮಾನದಿಂದ ನೋಡ್ತಾ ಇದ್ದಾನೆ. ಅವನ್ಗೂ ಹೇಳು ನನ್ ಕಾಲಕ್ ಬಿದ್ದು ಕ್ಷಮೆ ಕೇಳು ಅಂತ. ಇಲ್ಲ ಅಂದ್ರೆ ಈ ವರ್ಷ ಅವನು ಗ್ಯಾರಂಟಿ ಡುಮ್ಕಿನೇ. ಈಗ ಬೀಳು, ನಾ ಹೇಳ್ತಿದ್ದೀನಿ ಬೀಳು. ಬೀಳಪ್ಪ. ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದೆ. ಹೇಳೋದಕ್ಕೆ ಒಂದು ವಾರನೂ ಸಾಕಾಗಲ್ಲ. ಸಾಕು. ಹಾಯ್ ಕಾರ್ತಿಕ್. ಹಾಯ್, ಕೂತ್ಕೊಳ್ಳ, ತಿಂಡಿ ತಿನ್ನೋ. ಏನೋ ಬಿಳಿ ಜಿರಳೆ, ಕಾರ್ತಿಕ್ ಇದ್ರೆ ಮಾತ್ರ ನಾನು ನಿನ್ನ ಮನೆಗ್ ಬರೋದು. ಬೇರೆ ಟೈಮ್ ನಲ್ಲಿ ನಮ್ಮ ಮನೆ ದನದ ಆಸ್ಪತ್ರೆ ತರ ಕಾಣಿಸುತ್ತೇನೋ ನಿನ್ಗೆ? ಅದು ಹಾಗಲ್ಲ. ನೀನಿದ್ಯಾ ಅಂದ್ರೆ ಈ ದಂದಾಸ್ಪತ್ರೆ ಬರೋದಕ್ಕಿಂತ ಮೆಂಟ್ಲ್ ಆಸ್ಪತ್ರೆಗೆ ಹೋಗೋದೇ ಒಳ್ಳೇದು. ಏಯ್ ಬೇಡ ನೋಡು, ನಿನ್ ಚರಿತ್ರೆನ ನಾನ್ ಹೇಳಾ? ಚರಿತ್ರೆನಾ? ಯಾವ ಚರಿತ್ರೆ? ಹೌದಾ ಕಾರ್ತಿಕ್, ಇವನ್ ಮೊನ್ನೆ ಏನ್ ಮಾಡ್ದ ಗೊತ್ತಾ? ಆ ಮೂಲೆ ಮನೆ ಮಗನ್ ಕೊಡೋ ಲವ್ ಲೆಟರ್ನ ಅವಳ ಅಮ್ಮಂಗ್ ಕೊಟ್ಬಿಟ್ಟ. ಅದು ಅವ್ರ ಗಂಡಂಗ್ ಗೊತ್ತಾಗಿ ಇವನ್ನ ಓಡಾಡ್ಕೊಂಡು. ಏನ್ ಬೇಡ ನೋಡು, ನಾನ್ ಪೂರ್ತಿ ಹೇಳಿದ್ರೆ ಅಷ್ಟೇ. ರಾಜು, ಯಾಕೋ ಕಾಲ್ ಕೇರ್ಕೊಂಡು ಅವಳ ಜೊತೆ ಮಾತಿಗೆ ಹೋಗ್ತೀಯ? ಬೇಕಿತ್ತ ಇದ್ ನಿನಗೆ? ಗಂಡ್ಬೀರಿ ತರ ಹುಡುಗರಿಗೆಲ್ಲ ರೋಫ್ ಹಾಕೋದಕ್ಕೇನೆ SLC ನ 3 ಸತಿ ಪಾಸ್ ಮಾಡಿದ್ದು. ನೀನೇನ್ ಕಮ್ಮಿನಾ? ತಿಂದಿದ್ದೆಲ್ಲ ಮೈಗೆ, ಓದಿದ್ದೆಲ್ಲ ಟಾಯ್ಲೆಟ್ಗೆ, PUCಗೆ ಹೋಗೆ. ನಡಿಯೋ ಸುಮ್ನೆ. ಇನ್ನೂ ಸ್ವಲ್ಪ ಹೊತ್ತಿಲ್ಲ ಇದ್ರೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾಳೆ. ಅಮ್ಮ, ನಾವ್ ಹೋಗ್ ಬರ್ತೀವಿ, ಬಾರ. ನೋಡ್ಕೋತೀನಿ ನಿನ್ನ. ಏಯ್ ಹೇಯ್, ಯಾವಾಗ್ಲೂ ಬಂದೆ? ಬೆಳಗ್ಗೆ ತಾನೇ ಬಂದ. ಇವ್ ನನ್ನ ಫ್ರೆಂಡ್ ಬಾಲು. ಹಾಯ್ ಬಾಸ್. ಹಾಯ್. ಈ ತಗಣ್ಣ ಯಾಕೋ ಜೊತೆ ಹಾಕೊಂಡ್ ಬಂದಿದ್ದೀರಾ? ಕುತ್ಕೊಂಡಿರಲ್ಲ. ಸರಿ ನಡಿ ಹೋಗೋಣ. ಎಲ್ಗೋ? ಅತ್ತೆ ಮನೆಗೂ. ಈಗ ಹೋಗಿ ಅರ್ಧ ಗಂಟೆಲಿ ಬರ್ತೀನಿ. ಇರ್ಲಿ, ನಡಿಯಲ್ಲ. ಬನ್ನಿ ಬಾಸ್, ಬನ್ನಿ. ಇದೇ ನಮ್ ಕಸ್ತೂರಿ ನಿವಾಸ. ಕೆಳಗ್ ಕುತ್ಕೋಬೇಕು, ಪರವಾಗಿಲ್ವಾ? ಪರವಾಗಿಲ್ಲ, ನಂಗೆ ಕೆಳಗೆ ಇಷ್ಟ. ತೆಗೀರೋ ಬೇಗ. ಆಹಾಹಾ, ಓಪನ್ ಮಾಡೋ ಬೇಗ. Cheers! ಬಾಸ್, ನಮ್ ಕಾರ್ತಿಕ್ ಹೆಂಗೆ ಕಾಲೇಜಲ್ಲಿ? ಯಾರಾದ್ರೂ ಲವರ್ ಗಿವರ್? ಇವನ ಹುಡುಗಿರು ಅಲ್ಲಿ ಬರ್ತಾ ಇದ್ರೆ ಇಲ್ಲೇ ತಲೆ ತೆಗೆಸ್ಕೊತಾನೆ. ಓ, ಇನ್ನು ಬದ್ಲಾಗಿಲ್ವ ಇವನು? ನಂಗೂ ಹುಡುಗಿರ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಕಣೋ. ಆದ್ರೆ ಏನ್ ಮಾಡೋದು, ಹತ್ರ ಹೋದ ತಕ್ಷಣ ಒಂಥರ ನಡ್ಕ. ನಂತರನೇ ಆಗ್ತೀನಿ ನೋಡು. ಹೇಳ ನಿನ್ ಕತೆ ಎಲ್ಲ. ಸುಮ್ನೆ ಕುಡಿಯಲೋ. ಏನದು? ಪ್ರೇಕ್ಷಕರೇ, ನಮ್ ಹುಡುಗರೆಲ್ಲ ಕುಡಿದು ಕೋತಿ ಆಗ್ತಾ ಇದಾರೆ. ಅವ್ರು ಇನ್ನು ಕುಡಿತಾರ ಅಥವಾ ಕುಡಿದು ವಾಂತಿ ಮಾಡ್ತಾರ ನೋಡಿ, ಒಂದು ಸಣ್ಣ ಬ್ರೇಕ್ ನಂತರ. ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯಯ್ಯೋ ಅಯ್ಯಯ್ಯೋ, ಹೊಡಿಬೇಡ್ರಪ್ಪ. ಎಲ್ಲಿದ್ರು ಬಿಡಲ್ಲ ಅವ್ರನ್ನ. ಬಿಟ್ಬಿಡಮ್ಮ, ಬಿಡಮ್ಮ. ಈ ನನ್ನ ಮಕ್ಕಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವಾಗ ಕೊನೆ ಆಗುತ್ತೋ ಇದೆಲ್ಲ.
ಯಾರು ಇವರಲ್ಲ? ಪೂಂಜ ಕಡೆಯವರು. ಈ ನನ್ನ ಮಕ್ಕಳನ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಪೂಂಜ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ರೌಡಿ. ಅವನ್ನ ಈ ನಮ್ಮ ಪೊಲೀಸ್ ಪವರ್ ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಅವನು ಹೇಳಿದ್ದ ನ್ಯಾಯ, ಮಾಡಿದ್ದೇ ಕಾನೂನು. ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡಿದ್ದ. ಒಂದ್ಸಲ ಆ ಸೈಕಲ್ ಶಾಪ್ ರಾಜನ್ನ ನಡ್ರಸ್ತೆಯಲ್ಲಿ ಕತ್ತರಿಸಿ ಹಾಕ್ದ. ಅವತ್ತಿಂದ ಅವನ ಕದರೇ ಚೇಂಜ್ ಆಯ್ತು. ನೀನು ನೋಡಿದ್ದು ಬಹಳ ಕಮ್ಮಿ. ಇದಕ್ಕಿಂತ ಏನೇನೋ ನಡೆಯುತ್ತೆ ಇಲ್ಲಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಏ ಬಾಲು, ನಮ್ ದಿವ್ಯಾ ಕಣೋ. ದಿವ್ಯಾನಾ? ಹಾ, ಎಷ್ಟು ಜೋರ ಕಿರಿಸಿದಾಳು ನೋಡು. ನೋಡ್ದ್ಯಾ ಹೇಗ್ ಗಂಡ್ಬಿರಿ ತರ ಆಡ್ತಾ ಇದ್ದಾಳೆ? ಏನು ಇದು? ಹಾಕ್ಬಿಡ್ಬೇಕು ಮನೆಗೆ ಹೋಗಿ. ನೀವೆಲ್ಲ ಹೆಣ್ಮಕ್ಳ ಅದೇನು ಅಂತ ಉಟ್ಬಿಟ್ರು. ಸ್ವಲ್ಪ ಮರ್ಯಾದೆ ಇಲ್ದಂಗೆ ಕಿರ್ಚಾಡ್ತಿದ್ದೀರಲ್ಲ. ಚಿಚಿ, ಯಾವನೋ ನೀನು ಮನೇಲಿ ಹೇಳ್ ಬಂದಿದ್ಯಾ? ಏ ಬಿಡೆ, ಆ ಬಾಂಡ್ಲಿ ಹತ್ರ ಏನ್ ಮಾತು? ಎದ್ದು ಬಂದ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಸುಮ್ಮನೆ ಕೂತ್ಕೊಳ್ರಿ. ಬಾಯಿ ಬಂದಾಗ ಬೇರೆ ಏನಾದ್ರು ಹೇಳ್ಬಿಟ್ಟಾರು. ಅದು ನೋಡ್ದ್ಯಾ ಬಾಲು, ಅವಳು ಆಡ್ತಿರೋದನ್ನ? ಸ್ವಲ್ಪನೂ ಭಯನೇ ಇಲ್ಲ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲೋ. ಹೋರಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾನೀರುವುದುಂಟೇನು ಈ ಮಣ್ಣಲ್ಲಿ ಹುಟ್ಟಿದ ಋಣ. ನೀನ್ ಸರಿಯಾಗಿ ನೋಡ್ದೇನೋ ಅವಳೇ ಅಂತ? ನನ್ ಕಣ್ಣಾರೆ ನೋಡಿದೀನಿ. ಅವಳೇ ಅಮ್ಮ, ಇವನು ನೋಡಿದಾನೆ. ಕೇಳಿವನ್ನ. ಅವಳು ಇವತ್ತು ಬರ್ಲಿ, ನೋಡ್ಕೋತೀನಿ. ಅಬ್ಬಬ್ಬಬ್ಬಬ್ಬ, ಈ ಮೇಷ್ಟ್ರುಗಳು ಒಂದೇ ದಿನದಲ್ಲಿ ಎಲ್ಲಾನು ತಲೆಗೆ ತುಂಬಿಡ್ತಾರೆ. ಫುಲ್ ಟಯರ್ಡ್. ಅಮ್ಮ, ಬಿಸಿ ಬಿಸಿಯಾಗಿ ಒಂದು ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ. ಈ ಎಕ್ಸಾಮ್ಸ್, ಮಾರ್ಕ್ಸು, ರಿಸಲ್ಟ್ಸು ಯಾವ ನನ್ ಮಗ ಕಂಡು ಹಿಡಿದ್ನೋ. ಚೀಚಿ 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 ಚೀಚಿ, ಬರೀ ಟೆನ್ಷನ್. ತುಂಬಾ ಶೆಕೆ ಆಗ್ತಿದೆ. ಲೋ ಕಾರ್ತಿಕ್, ಆ ಬೀಸನ್ಗೆಲ್ ಗಾಳಿ ಬೀಸೋ. ಮುಚ್ಚೆ ಬಾಯ್ನ. ಏನ್ ಆಟ ಆಡ್ತಾ ಇದ್ಯಾ? ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಊರ್ ಸುತ್ತಾ ಇದ್ದೆ. ಎಲ್ಲ ನಾನು ನೋಡ್ದೆ. ಥಿಯೇಟರ್ ಅಲ್ಲಿ ವಿಷಲ್ ಹೊಡಿತಾ, ಡಾನ್ಸ್ ಮಾಡ್ತಾ, ಎಲ್ರಿಗೂ ಆವಾಜ್ ಹಾಕ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಕಾರ್ತಿಕ್? ಏಯ್, ಮತ್ತೆ ನಾಟಕ ಆಡ್ತಾ ಇದ್ಯಾ? ಸಿನಿಮಾ ಹೋಗಲ್ಲ ಅಂತ ಆಣೆ ಬೇರೆ ಮಾಡಿದ್ದೆ. ಏನ್ ಹೇಳ್ತಿದ್ಯೋ ನೀನು? ಯಾರನ್ನೂ ನೋಡ್ಬಿಟ್ಟು ನಾನೇ ಅನ್ಕೊಂಡಿದ್ಯಾ? ನಿನ್ನಾಣೆ, ನಾನು ಟ್ಯೂಷನ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತು ಅಲ್ಲೇ ಇದ್ದೆ. ಬೇಕಾದ್ರೆ ನನ್ನ ಫ್ರೆಂಡ್ ಆ ಕುಳ್ಳಿ ರೇವತಿಗೆ ಫೋನ್ ಮಾಡಿ ಕೇಳು. ರೇವತಿನ? ಚೋರ್ಗುರ್ಗೆ ಚಂಡಾಲ್ ಶಿಷ್ಯರು ಅವರೆಲ್ಲ ನಿನ್ ಫ್ರೆಂಡ್ಸು. ನಿನ್ ಜೊತೆ ವಿಷಲ್ ಹೊಡಿತಾ ಕೈ ಹಿಡ್ಕೊಂಡು ನಾಚಿಕೆಲ್ದೆ ಡಾನ್ಸ್ ಆಡ್ತಾ ಇದ್ರು. ಏಯ್, ನೀನ್ ನನ್ ಫ್ರೆಂಡ್ ಬೈದ್ರೆ ನಾನು ನಿನ್ ಫ್ರೆಂಡ್ ಬೈತೀನಿ. ಬೈತ್ಯಾ? ಭಯ ಇವನ್ನ, ಭಯ ನೋಡೋಣ. ಏ ಬಾಲು, ನೀನು ನೋಡ್ದಿಲ್ವೇನಾ? ಹೇಳ ಬಿಡೋ. ಹೇಳು 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 ಹೇಳ. ಡೌಟು. ನನಗೇನೋ ಥಿಯೇಟರ್ನಲ್ಲಿದ್ದವಳೆ ನಿನ್ ತಂಗಿ ಅಂತ ಡೌಟು. ಏ ಬಾಲು, ಏನಾಯ್ತು? ನನ್ನ ಪರ್ಸ್ ಎಲ್ಲೋಯ್ತು? ಇವಳೇ ನನ್ನ ಪರ್ಸ್ನ ಕದ್ದಿರ್ಬೇಕು. ಹೆಂಗೆ ಇವಳು ಕೇಳೋದು? ಹಲೋ, ಇದು ನಿಮ್ದಾ? ಸಾರಿ. ನನ್ನ ಮೇಲೇನೆ ಡೌಟಾ? ಮನೆಗೆ ಬಂದವ್ರ ಹತ್ರ ಅದೆಲ್ಲ ಮಾಡಿ.
ಮೊನ್ನೆ ಹೇಳದ್ನಲ್ಲ ಪೂಂಜಾ ಅಂತ, ಅವ್ರ ಕಡೆಯವರೇ ಇದನ್ನ ಮಾಡಿರೋದು. ಹುಷಾರು. ಬಾಲು, 25 ವರ್ಷ ಆಯ್ತು ನಾನು ಈ ಊರಿಗೆ ಬಂದು. ಆವತ್ತಿನಿಂದ ನೋಡ್ತಾ ಇದ್ದೀನಿ ಈ ಊರಿನಲ್ಲಿ ಕೊಲೆಗಳು, ಗಲಾಟೆಗಳು. ಇಡೀ ಊರೇ ಒಂದು ರೀತಿ ಬೈದಲ್ಲಿ ಬದುಕ್ತಾ ಇದೆ. ಯಾರು ಬಂದು ಕೇಳೋರೇ ಇಲ್ಲ ಇಲ್ಲಿ. ಜಗತ್ನಲ್ಲಿ ಎಲ್ಲೇ ಆಗಲಿ ಅಶಾಂತಿ ಅನ್ಯಾಯ ನಡೆದಾಗ ನಾನು ಅವತಾರ ಎತ್ತು ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದ. ಆದರೆ ಈ ಊರಿನಲ್ಲಿ ಯಾವ ಕೃಷ್ಣನೂ ಅವತಾರ ಎತ್ತಲಿಲ್ಲ, ಪವಾಡ್ಗಳು ನಡೀಲಿಲ್ಲ, ದೌರ್ಜನ್ಯನೂ ನಿಲ್ಲಿಲ್ಲ. ಹೌದು, ಈ ಊರ್ನಲ್ಲಿರೋ ಗಂಡಸರೆಲ್ಲ ರೌಡಿಗಳಿಗೆ ಹೆದ್ರಿ ಕೈಗೆ ಬಳೆ ತೊಡ್ಕೊಂಡಿದ್ದಾರೆ. ಆ ವಿಷಯ ನಿನಗ್ಯಾಕೆ? ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಈ ತರ ಸುಮ್ನೆ ನೋಡ್ಕೊಂಡಿರೋದ್ರಿಂದಾನೆ ಅವ್ರ ಆಟ ಜಾಸ್ತಿ ಆಗ್ತಾ ಇರೋದು. ನೀನು ಒಳಗಡೆ ಹೋಗು. ಆಮೇಲೆ ಏನೋ ಆವಾಗಲೇ ಪೂಂಜಾರು ಅಂತ ನೀ ಕೇಳ್ತಿದ್ಯಲ್ಲ, ಅಲ್ಲಿ ಬ್ರೌನ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನೇ. ಮಿಲ್ಕಿ ಐ ಲವ್ ಯು. ಮಿಲ್ಕಿ ಐ ಲವ್ ಯು ಅಂತ ಯಾರೇ ಬರ್ದಿದ್ದು? ಯಾರೇ ಬರ್ದಿದ್ದು? ಇದನ್ನೇ ನಾನು ನಿಮ್ಮ ಮೇಷ್ಟ್ರು ಕಲ್ಸಿರೋದು. ಬರ್ಲಿ ನಮ್ಮಪ್ಪ, ಇನ್ನು ಸರಿಯಾಗಿ ABCDನೇ ಬರೆಯೋಕ್ ಬರಲ್ಲ, ಆಗ್ಲೇ ಐ ಲವ್ ಯುನಾ? ಎಲ್ರು ಇವತ್ತು ಎಡ್ಗಡೆ ಎದ್ ಬಂದಿದ್ದೀರಾ ಅನ್ಸುತ್ತೆ. ಯಾರೇ ಬರ್ದಿದ್ದು? ಯಾರು ಬರ್ದಿದ್ದು ಅಂತ ಒಪ್ಕೊಳ್ರೆ, ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ರಿಗೂ ಯಾಕೆ ಶಿಕ್ಷೆ ಆಗ್ಬೇಕು? ಆ ಮೇಷ್ಟ್ರು ಹೊಡೆಯೋದ್ ನೆನ್ಸ್ಕೊಂಡೆ ನಂಗೆ ಭಯ ಆಗುತ್ತೆ. ಒಪ್ಕೊಳ್ರೆ. ನಿಮಗ್ ಮಾಡಿಸ್ತೀನಿ ತಡೀರಿ, ನಮ್ಮಪ್ಪನ್ ಕರ್ಕೊಂಡ್ ಬರ್ತೀನಿ. ಅಪ್ಪ, ನಿಮ್ ವಿಷಯನೇ ಒಳಗೆ ಚರ್ಚೆ ನಡೀತಿರೋದು. ನನ್ ವಿಷಯನಾ? ನಾಟಕ ಮಾಡ್ತೀರಾ? ಅಪ್ಪ ಬರ್ಲಿ. ಅಂತದೇನಾಯ್ತು? ಚಿತ್ರ ಬರ್ದು ಮಿಲ್ಕಿ ಐ ಲವ್ ಯು ಅಂತ ಬರ್ದಿದ್ದಾರೆ. ಮಿಲ್ಕಿನಾ? ಏನದು ಮಿಲ್ಕಿ ಅಂದ್ರೆ? ಅರ್ಥ ಆಗ್ಲಿಲ್ವಾ? ಮಿಲ್ಕಿ ಅಂದ್ರೆ ಬಾಲು, ಅದು ನೀವೇನೆ. ಓಹೋ, ಹೋಗ್ಲಿ ಬಿಟ್ಬಿಡ್ರಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ಅಂಕಲ್ಗೆ ಹೇಳಿ ಯಾಕ್ರೆ ಓಡಿಸ್ತಿರೋ ಪಾಪ ಅವ್ರಿಗೆ? ಅಂಕಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ಲೀಸ್ ಅಳಿಸ್ಬಿಡ್ರಿ ಅದನ್ನ. ಹೌದಾ, ಅಳಿಸ್ಬೇಕಾ? ಅದ್ ಹಾಗೆ ಇರ್ಲಿ. ಈಗಿದೆ ನಿಮಗ್ ಮಂಗಳಾರತಿ. ಹೋಮ್ವರ್ಕ್ ಎಲ್ಲ ಮಾಡಿದಿರ ತಾನೇ? ಏನಾಯ್ತು ರೀ? ಬಚಾವಾದ್ರಿ. ಬಚಾವಾ? ನಾನೇನ್ರಿ ಅಂತ ತಪ್ಪು ಮಾಡ್ದೆ? ಏನು ಮಾಡ್ಲಿಲ್ವೇನೋ. ನೋಡು ಅವ್ರ ಚಿತ್ರ ಬರ್ದು ಮಿಲ್ಕಿ ಅಂತ ಬರ್ದಿದ್ರು. ಸ್ವಲ್ಪ ಗಲಾಟೆ ಆಗ್ಲಿ ಅಂತ ನಾನೇ ಐ ಲವ್ ಯು ಅಂತ ಬರ್ದಿದ್ದು. ಇದು ಹೆಣ್ಮಕ್ಳೆಲ್ಲ ಬಂದ್ ಹೋಗೋ ಜಾಗ, ಸ್ವಲ್ಪ ಹದ್ಬಸ್ತಲ್ಲಿರಿ. ಅಣ್ಣ, ಆ ಕರ್ನಾಕರ್ ಶೆಟ್ಟಿ ಮಗ ನಿಮ್ಮನ್ನ ಸಾಯಿಸ್ಬೇಕು ಅಂತ ಕತ್ತಿ ಹಿಡ್ಕೊಂಡು ಮನೆಗೆ ಹೋಗಿದ್ದ. ಅವನನ್ನು ಹೊಡೆದು ಕಟ್ಟಾಕಿದೀವಿ.
ನಮಸ್ಕಾರ ಅಣ್ಣ. ಆ ಪುತ್ತೂರು ಮರ್ಡರ್ ಕೇಸ್ ವಿಷಯವಾಗಿ ಜಡ್ಜ್ ಹತ್ರ ಮಾತಾಡಿದ್ದೀನಿ. ಮೊದಲು ಸ್ವಲ್ಪ ಬಿಗಿಯಾಗಿ ಮಾತಾಡಿದ್ರು. ನಮ್ಮ ಮಂಗಳೂರವರೇನೆ. ಆಮೇಲೆ ನಾನೇ ಮಾತಾಡಿ ಎಲ್ಲ ಸರಿ ಮಾಡಿಬಿಟ್ಟೆ. ಯಾರಾದರೂ ನಿಮ್ಮ ಹುಡುಗರು ಒಂದು 4 ಜನ ಸರೆಂಡರ್ ಆದರೆ ಸಾಕು. ಜಾಮೀನು ತಗೊಳ್ಳೋಕೆ ಈಗೇನು ತೊಂದರೆ ಇಲ್ಲ. ಆದರೆ 4 ಜನ ಸರೆಂಡರ್ ಆದರೆ ಇನ್ನೊಂದ್ಸಲ ನಾನು ಜಡ್ಜ್ನ ಭೇಟಿಯಾದರೆ ಈ ಪ್ರಾಬ್ಲಮ್ಮು ಶನಿವಾರ ಭಾನುವಾರ ರಜಾ ಬೇರೆ ಇದೆ. ನಮಗೊಳ್ಳೇದೆ. ಶನಿವಾರ ಜಡ್ಜ್ ಹತ್ರ ಮಾತಾಡಿ. ಅವನಿದ್ರೆ ನಿನಗೆ ಡಿಸ್ಟರ್ಬಾ? ಸ್ವಲ್ಪ ಯಾಮಾರಿದ್ರು ನನ್ನ ಫೋಟೋಗೆ ಹಾರ ಹಾಕ್ಸಿ ನಾಮ ಇಡ್ತಿದ್ದ. ಈ ಚಿಕ್ಕ ವಯಸ್ಸಿಗೆ ಮಚ್ಚಿಡಿತಾನೆ ಅಂತಂದ್ರೆ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ, ಏನೇ ಮಾಡಿದ್ರು ಸಾಕ್ಷಿ ಮಾತ್ರ ಉಳಿಸ್ಬೇಡಿ ಅಂತ. ಸುಮ್ಮನೆ ನನ್ನ ತಲೆ ಬಿಸಿ ಮಾಡ್ತಾರೆ. ನಿಮ್ ಬಟ್ಟನಿಗೆ ಸರಿಯಾಗಿ ಬುದ್ಧಿ ಹೇಳು. ಆಯ್ತಣ್ಣ. ಈ ಮನೆ ಪೂಂಜಿನ ಹೆಸರಿಗೆ ಆಗ್ಲಿಲ್ಲ ಅಂತಂದ್ರೆ ಹಾಕೋ ಪಾಯಕ್ಕೆ ಬಟ್ಟಿನ ಉಸಿರು ಹೇಳೋ ಬಿಲ್ಡಿಂಗ್ಗೆ ನನ್ನ ಹೆಸರಿಡೋದಂತೂ ಗ್ಯಾರಂಟಿ. ಏನ್ರ ನಾ ಹೇಳಿದ್ ಕೇಳಿಸ್ಕೊಂಡ್ರ? ಇನ್ನೊಂದು ವಾರದಲ್ಲಿ ಅವನು ಆ ಮನೆನ ನನ್ನ ಹೆಸರಿಗೆ ಮಾಡಲಿಲ್ಲ ಅಂದ್ರೆ ಬಿಡ್ರು. ಅವನಿಗೆ ನಾನು ಯಾರು ಅಂತ ಗೊತ್ತಿದ್ರೆ ಈಗ ಮಾಡ್ತಿರ್ಲಿಲ್ಲ. ಬನ್ರೋ. ಹಲೋ, ಇನ್ನೂ 1-2 ದಿನ ಇದ್ದು ಹೋಗ್ಬೋದಾಗಿತ್ತಲ್ಲಪ್ಪ. ಈಗಲೇ 1 ವಾರ ಆಗಿದೆ ಅಂಕಲ್. ಅಪ್ಪ ಬೇರೆ ಕಾಯ್ತಾ ಇರ್ತಾರೆ. ಹೋಗ್ಬಿಡ್ತೀನಮ್ಮ. ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ. ಸರಿಮ್ಮ. ಅಪ್ಪ ಬಿಟ್ಟು ಬರ್ತೀನಿ. ಆಯ್ತಪ್ಪ. ಮುಂಜಾನ ಅರೆಸ್ಟ್ ಮಾಡಿದಾರಂತೆ, ಅದಕ್ಕೆ ಗಲಾಟೆ. ಹೌದಾ? ಹಾಗಾದ್ರೆ ನೀನು ಇವತ್ತು ಹೋಗಕ್ಕಾಗಲ್ಲ. ನಡೆಯೋ, ವಾಪಸ್ ಮನೆಗೆ ಹೋಗೋಣ. ಬೇರೆ ರೂಟ್ ಯಾವ್ದು ಇಲ್ವೋ? ಈ ಗಲಾಟೆಯಲ್ಲಿ ಹೋದ್ರೆ ಸೇರೋದು ಮನೆಗಲ್ಲ, ಸ್ಮಶಾನಕ್ಕೆ. ಸುಮ್ಮನೆ ಮನೆಗೆ ನಡೆಯೋ. ಕಾರ್ತಿಕ್, ಏನಾಯ್ತು? ಮತ್ತೆ ಅದೇ, ಒಂದ್ ಬಸ್ಸು ಓಡಾಡ್ತಾ ಇಲ್ಲ. ಆ ಪೂಂಜನ್ ಬೇರೆ ಅರೆಸ್ಟ್ ಮಾಡಿದಾರಂತೆ. ಅವನೇನ್ ದೊಡ್ಡ ಮಹಾತ್ಮ ಗಾಂಧಿನ? ಅದಕ್ಕೆ ಹೇಳೋದು, ದೊಡ್ಡೋರು ಹೇಳಿದ ಮಾತನ್ನ ಕೇಳ್ಬೇಕು ಅಂತ. 1-2 ದಿವಸ ಇದ್ದು ಹೋಗು ಅಂತ ನಾವ್ ಹೇಳಿರ್ಲಿಲ್ವಾ? ಹೋಗ್ಲಿ, ಊಟನಾದ್ರೂ ಮಾಡಿದೀರಾ? ಎಲ್ಲಮ್ಮ ಮಾಡೋದು ಊಟ? ಊರಲ್ಲಿರೋ ಹೋಟೆಲ್ ಅಂಗಡಿ ಎಲ್ಲ ಮುಚ್ಚಿದ್ದಾರೆ. ಸರಿ, 10 ನಿಮಿಷ ಟೈಮ್ ಕೊಡಿ, ರೆಡಿ ಮಾಡ್ಬಿಡ್ತೀನಿ. ನೀವಿಬ್ರು ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ದಿವ್ಯಾ, ಬಾರ. ನನಗೆ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿದ್ದು. ಅಷ್ಟು ಸುಲಭ ಅಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋದು. ನಿನ್ನ ಈ ಊರ್ ಬಿಟ್ರು ನಾನ್ ಬಿಡಲ್ಲ. ನೋಡದ್ ನೋಡು ಕಳ್ಳನ್ ಮಗ್ನೆ. ನನಗೆ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿದ್ದು. ಹಲೋ, ಮ್ಯಾಚ್ ಬಾಕ್ಸ್ ಇದೆಯಾ? ನೀವು ಸಿಗರೆಟ್ ಬೇರೆ ಸೇರ್ತೀರಾ? ನೀವ್ ಎಣ್ಣೆ ಹೊಡಿಬೇಕಾದ್ರೆ ನಾವು ಸಿಗರೆಟ್ ಸೇದ್ಬಾರ್ದಾ? ನಿಮ್ಗೆ ಇದೆಲ್ಲ ಮಾಡ್ಬೇಕು ಅಂತ ರೂಲ್ಸ್ ಇದೆಯಾ?
ಅವತ್ತು ನೀವೆಲ್ಲ ಎಣ್ಣೆ ಅಂಗಡಿಗೆ ಹೋಗಿದ್ದು ನಾನ್ ನೋಡ್ದೆ. ಕಾರ್ತಿಕ್ಕು ಹಾಕ್ತಾನಾ? ಅವನ್ ಹಾಕ್ದಂಗೆನೆ. ಅದಿರ್ಲಿ, ಬಟ್ಟೆನ ಒಗ್ಯಕ್ ಹಾಕ್ಬೇಕಾದ್ರೆ ಇದನ್ನೆಲ್ಲ ತೆಗ್ದಿಟ್ಕೋಬೇಕು ಅನ್ನೋ ಜ್ಞಾನ ಬೇಡ್ವಾ? ನನ್ ಕೈಗೆ ಸಿಕ್ತು ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಅಷ್ಟೇ. ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ್ದ, ಆದ್ರೆ ಈ ರೀತಿ ಇದ್ದಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವ ರೀತಿ? ಮರಿ ಪಿಶಾಚಿ ತರನಾ? ಹಾ, ಚೇಚೆ ಹಾಗೇನಿಲ್ಲ. ಅದ್ ಸರಿ, ಇಷ್ಟು ವರ್ಷದಲ್ಲಿ ನೀವು ಒಂದ್ಸಲ ನಮ್ಮ ಹಾಸ್ಟೆಲ್ ಫೋನೇ ಮಾಡಿಲ್ವಲ್ಲ? ಯಾಕೆ ಮಾಡಿಲ್ಲ? 4 ಸಲ ಮಾತಾಡಿದೀನಿ. ಯಾರ ಜೊತೆ? ನಿಮ್ ಜೊತೆನೆ. ನನ್ ಜೊತೆನಾ? ಏನಪ್ಪ ಬಾಲು, ಚೆನ್ನಾಗಿದ್ಯಾ? 4 ವರ್ಷದಿಂದ ಬರೀ ಫೋನಲ್ಲೇ ಮಾತಾಡ್ತಿದ್ಯಾ. ಒಂದ್ಸಲನಾದ್ರೂ ಮುಖ ತೋರಿಸ್ಬಾರ್ದಾ? ಏನ್ರಿ ಎಲ್ಲ ನಿಮ್ ತಾಯಿ ತರನೇ ಮಾತಾಡ್ತಾ ಇದೀರಾ? ಇದೇನು ಈಗ ಕೇಳಿ. ಕನ್ನಡ ಕಲಾಭಿಮಾನಿಗಳೇ, ನನ್ನ ಅಭಿಮಾನಿ ದೇವರುಗಳೇ, ನಾನು ಹುಟ್ಟಿದ್ದು ನಿಮ್ಮ ಮಡಿಲಲ್ಲಿ. ನನ್ನ ಬೆಳೆಸ್ತವ್ರು ನೀವು, ಸಾಕ್ದವ್ರು ನೀವು. ನಾನೆಲ್ಲೇ ಇದ್ರು ನಿಮ್ಮ ಹೃದಯದಲ್ಲೇ ಇರ್ತೀನಿ. ಇದು ಸತ್ಯ, ಸತ್ಯ, ಸತ್ಯ. ಏನ್ರಿ ಇದೇಗ್ರಿ ಸದ್ಯ? ಅದೆಲ್ಲ ದಿವ್ಯಾ. ಅಮ್ಮ. ಏ ಹಲೋ ಹಲೋ, ಯಾಕ್ರಿ ಹೆದರ್ಕೋತೀರಾ? ನಮ್ ವಿಷಯ ಎಲ್ಲ ಅಮ್ಮಂಗ್ ಗೊತ್ತು. ನಮ್ ವಿಷಯನಾ? ಆಹಾ, ಏನು ಗೊತ್ತಿಲ್ದೇ ಇರೋರ್ ಥರ ಕೋತಿ.
ಎಲ್ಲಾರನ್ನೂ ನಮ್ಮೂರಿಗೆ ಒಂದ್ಸಲ ಕರ್ಕೊಂಬಾರೋ. ಆಯ್ತಾ? ಅರೆ ಬಾಲು ಊರ್ಗ್ ಹೊರಟ್ಬಿಟ್ಯಾ? ಹಾ. ಹುಷಾರಪ್ಪ, ಆಗಾಗ ಸರಿಯಮ್ಮ. ಬರ್ತಾ ಇರು. ಕಾರ್ತಿಕ್, ಬಾಲುನ ಬಸ್ ಹತ್ತಿಸ್ಬಿಟ್ ಬಾ. ಏನಯ್ಯ ಬಾಲು ಊರ್ಗ್ ಹೊರಟ? ಅಂಕಲ್ ಬ್ಯಾಗ್ ನಲ್ಲಿ ಏನಾದ್ರು ಕದ್ಕೊಂಡು ಹೋಗ್ತಾರೆ ನೋಡ್ರು. ಏನಿಲ್ವಾ? ಹಾಗೇನಿಲ್ಲ ಅಂಕಲ್. ತಮಾಷೆಗೆ ಹೇಳ್ದೆ ಕಣ್ರು. ಹೋಗ್ ಬಿಟ್ ಬರ್ತೀನಮ್ಮ. ಬರೋ ಹೋಗೋಣ. ಕಾರ್ತಿಕ್ ಒಂದ್ ನಿಮಿಷ. ಆಯ್ತು ಕಣ. ಏನ್ರಿ, ನಾ ಊರ್ಗ್ ಹೋಗ್ತಾ ಇದ್ದೀನಿ, ನೀವ್ ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ದೀರಾ? ದಯವಿಟ್ಟು ನನ್ನ ಮಾತು ಕೇಳಿ, ಹೊರಟೋಗಿ, ಹತ್ರ ಬರಬೇಡಿ. ಏನಾಯ್ತು? ದಯವಿಟ್ಟು ಹೋಗ್ಬೇಡಿ, ನಿಮ್ಮನ್ನ ನೋಡಿದ್ರೆ ಹತ್ ಬಿಡ್ತೀನಿ. ಸಾಮರ್ಥ್ಯ ನನ್ನ ಮಕ್ಕಳ, ಹೋಗಿ ಬಳೆ ಕಟ್ಕೊಳ್ಳಿ. ನಿಮ್ಮನ್ನೇನಾದ್ರೂ ನಾನು ನಂಬ್ಕೊಂಡ್ರೆ ನನಗೆ ಚೊಂಬೆ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ. ಏ ಬಾಲು, ಊರ್ಗ್ ಹೋದ್ಮೇಲೆ ಮರಿದೆ ಫೋನ್ ಮಾಡ, ಮರಿಬೇಡ. ಸಾರಿ ಕಣ, ವಾಟರ್ ಬಾಟಲ್ ಮರ್ತೋದೆ. ಏ ಬಾಟಲ್ ಕಾಸು ತಗೊಳ್ಳೋ. ಇರ್ಲಿ ಬಾಸ್, ನಮ್ಮೂರಲ್ಲಿ ವಾಟರ್ ಕಾಸು ತಗೊಳಲ್ಲ. ನಿಮ್ಮೂರಿಗೆ ಬಂದಾಗ ವಾಟರ್ ಕಾಸು ಕೊಡೋದು ಮರಿಬೇಡಿ. ಆಯ್ತು. ಬಾಯ್ ಮಗ. ಬಾಯ್ ಕಣ. See you. ಬಾಯ್. ಸರ್ ನೀವು ಹೋಗ್ರಿ, ನೀವು ಹೋಗ್ರಿ. ಸರ್ ಇರಿ ಸರ್, ನೀವು ಹೋಗ್ರಿ. ಸರ್ ಒಂದ್ ಸೆಕೆಂಡ್ ನಾನು ಹೇಳೋದು ಕೇಳಿ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೀವು ಹೋಗ್ರಿ, ಹೋಗ್ರಿ, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ದುಡುಕ್ಬೇಡಿ ಸರ್ ಪ್ಲೀಸ್. ಮರಿ, ನೀನೀಗ ಯಾರಿಗೆ ಹೊಡೆದಿದ್ದು ಗೊತ್ತಾ? ಪೂಂಜಾಗೆ. ಭರತ್ ಪೂಂಜ ಅನ್ಯಾಯವಾಗಿ ನಿನ್ನ ಸಾಯಿಸ್ಬಿಡ್ತಾನೆ. ಹೋಗ್ಬಿಡಪ್ಪ, ಹೋಗ್ಬಿಡು. ಅವನ್ಗೇನೋ ಹೊಡಿಯೋದೇನೋ ಹೊಡೆದ್ಬಿಟ್ಟೆ, ಮುಗ್ಸೇ ಬಿಡಪ್ಪ. Hey!
ಬದುಕೋ ಹೋಗಿ ನನ್ನ ಮಗನೇ. ಇನ್ನೊಂದು ಸಲ ಏನಾದರೂ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರೆ ಹುಡುಕೊಂಡು ಬಂದು ಹೊಡಿತೀನಿ. ಅಣ್ಣ, ಅವನ ಹೆಸರು ಬಾಲು ಅಂತ, ಮಂಡ್ಯದವನು. ರಿಟೈರ್ಡ್ ಮೇಸ್ಟ್ರ್ ಮಗನ ಜೊತೆ ಮಣಿಪಾಲಲ್ಲಿ ಓದ್ತಾ ಇದ್ದಾನಂತೆ. ರಜಕ್ಕೆ ಅಂತ ಒಂದೆರಡು ದಿವಸ ಇಲ್ಲಿಗೆ ಬಂದಿದ್ದಾನಂತೆ. ಆ ಮೇಸ್ಟ್ರನ್ನ ತಕೊಂಬರಕ್ಕೆ ಹೇಳಿದ್ದೀನಣ್ಣ. ಏಯ್, ಮೇಸ್ಟ್ರನ್ನೇ ತಾಕೊಂಬಂದು ಸ್ಕೂಲ ನಡೆಸ್ಬೇಕು. ನಾನು ಅವನ್ನ ಎತ್ತಬೇಕು. ಯಾರು ಅಂತ ಗೊತ್ತಾಯ್ತಲ್ಲ. ಆ ಮಂಡ್ಯ ಕಾಳಿನ ಫೋನ್ ಮಾಡು. ಎಲ್ಲಿ ದುಡ್ಡು ತಗೊಳಕಾಯ್ತದೆ, ವಾಪಸ್ ಕೊಡಕ್ಕಾಯ್ಕಿಲ್ವಾ? ಫೋನ್. ಹಲೋ, ಯಾರು? ನಾನು ಮಂಗಳೂರು ಬೋಸ್ ಶೆಟ್ಟಿ, ಅಣ್ಣನ ಮನೆಯಿಂದ ಮಾತಾಡ್ತಿರೋದು. ಹೇಳಿ ಅಣ್ಣ, ಏನ್ ವಿಷಯ? ಒಂದು ಸಣ್ಣ ಪ್ರಾಬ್ಲಮ್. ಒಬ್ಬ ಹುಡುಗ ಕೈ ಮಾಡ್ಬಿಟ್ಟ. ಯಾರ ಮೇಲೆ? ಅಣ್ಣ ಊರಲ್ಲಿಲ್ವಾ? ಅದು ಅಣ್ಣನ ಮೇಲೇನೆ ಕೈ ಮಾಡಿರೋದು. ಅಣ್ಣನ ಮೇಲೆ ಕೈ ಮಾಡಿದ್ನ? ಎಷ್ಟು ಮೀಟರ್ ಇರಬೇಕು ಅಟ್ಟಪ್ಪ ನನ್ನ ಮಗನಿಗೆ. ಯಾರಣ್ಣ ಅವನು? ಹೆಸರು ಬಾಲು ಅಂತ, ಮಂಡ್ಯದ ಹತ್ರ. ಅಣ್ಣ, ನೀವೀಗ ಫೋನ್ ಇಡಿ. ಇನ್ನು ಅರ್ಧ ಗಂಟೆಲ್ಲ ನನ್ನ ಮಗನ ಮೂಟೆ ಕಟ್ಟಿ ಎತ್ತಾಕೊಂಡ್ಬಂದು ನಾನೇ ಫೋನ್ ಮಾಡ್ತೀನಿ. ಹಲೋ ಅಣ್ಣ, ನಾನು ಕಾಳಯ್ಯ ಮಾತಾಡ್ತಿರೋದು. ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ. ಏಯ್, ಎಷ್ಟು ಸಾರಿ ನಿನಗೆ ಡೀಟೇಲ್ ಆಗಿ ಹೇಳೋದು? ಹಂಗಲ್ಲಣ್ಣ, ಅದು
ಆ ಹುಡುಗ ನಿಮ್ಮ ಮೇಲೆ ಕೈ ಮಾಡಿರೋದಿರ್ಲಿ, ನೀವ್ಯಾರು ಅವನ ಮೇಲೆ ಕೈ ಮಾಡಿಲ್ಲ ತಾನೆ? ಇಲ್ಲ. ಯಾಕೆ? ವಿಷಯ ದೊಡ್ಡದಾಗಿದೆ. ಚೌಡೇಗೌಡ್ರ ಮಗ ಅವನು. ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರೋ ತಾಲೂಕು ಹಳ್ಳಿಗಳಲ್ಲಿ ಅವ್ರು ಹೇಳಿದ್ದೇ ಕಾನೂನು, ಅವ್ರು ಕೊಟ್ಟಿದ್ದೇ ತೀರ್ಪು. ಒಂಥರ ದೇವ್ರಿದ್ದಂಗೆ. ನಾನು ಕೇಳ್ದಂಗೆ ಮಂಡ್ಯನಲ್ಲಿ ಬೇರೆ ಯಾರನ್ನೂ ಕೇಳಬೇಡ್ರಣ್ಣ. ನನಗೆ ಫೋನ್ ಮಾಡಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು, ಇಲ್ಲಾಂದ್ರೆ ನಿಮ್ಮಿಷ್ಟ. ನನ್ನ ಹೆಸರು ಚೌಡೇಗೌಡ, ಆದ್ರೆ ನನ್ನ ಹೆಸರು ಜನಕ್ಕೋಸ್ಕರ. ನನ್ನ ಊರಿಗೆ ನನ್ನ ಜನಕ್ಕೆ ಕೆಟ್ಟದ್ ಮಾಡೋದಿರ್ಲಿ. ಅವ್ರು ನೋಡೋ ನೋಟ ಕೆಟ್ಟಾಗಿದ್ರು ಅವ್ರ ಕಣ್ಣನ್ ಕಿತ್ತು ಮಣ್ಣು ಮಾಡ್ಬಿಡ್ತೀನಿ. ನಿಂತ್ರೆ ಕುಂತ್ರೆ ನಡೆದ್ರೆ ಮಲಗಿದ್ರೆ ಅವನ್ ನನ್ನ ಎದೆ ಗೊತ್ತಿದ್ದೆ ಜ್ಞಾಪಕಕ್ಕೆ ಬರುತ್ತೆ. ಅವನ್ ಯಾರೇ ಆಗಿರ್ಲಿ, ಎಂತವನೇ ಆಗಿರ್ಲಿ, ಅವನ್ ತಲೆ ತೆಗಿದೆ ತಲೆ ಕೊಟ್ಟು ಮಲಗಲ್ಲ ನಾನು. ತೆಗಿರೋ ಗಾಡಿನ. ನಿಂತ್ಕೊಳ್ರೆ, ಎಲ್ಲಿಗೆ ಅದನ್ನ ಎತ್ಕೊಂಡು ನೋಡ್ತಾ ಇದ್ದೀರಾ? ನೋಡೋ, ನೋಡೋ, ಬೇಡ 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 ಬೇಡ. ಅಯ್ಯಯ್ಯೋ, ಕಳ್ಳ ಸರಿಯಾಗಿ ಸಿಗಾಕೊಂಡ ಕಣೆ. ಅಯ್ಯೋ, ಬಳೆ ರಿಬ್ಬನು ಸ್ಟಿಕ್ಕರು ಲಿಪ್ಸ್ಟಿಕ್ ಅಂತ ಬರೀ ಹುಡುಗಿ ಐಟಮ್ ಇಟ್ಕೊಂಡಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಏಯ್, ಯಾರೋ ಅವಳು? ಅದೆಲ್ಲ ನಿಮ್ಗೆ ಬೇಡದಿರೋ ವಿಷಯ. ಬೇಡ್ದಿರೋ ವಿಷಯನಾ? ಸರಿ, ಹಾಗಾದ್ರೆ ಮಾವಂಗ್ ಹೇಳ್ತೀನಿ. ಮಾವ, ಕಿರ್ಚ್ಕೋಬೇಡ ಕಣೆ. ಹಾಗಾದ್ರೆ ಹೇಳು, ಮತ್ತೆ ಹೇಳೋ. ಅಲ್ಲಿ ನೋಡಿ ಹೇಗ್ ಫೀಲ್ ಮಾಡ್ತಾ ಇದ್ದಾನೆ. ಇನ್ನೂ ಸಮಥಿಂಗ್. ಅಯ್ಯೋ, ಹುಡುಗಿ ಅಂದ್ರೆ ಅವಳೆ. ಏನ್ ಬಿಹೇವಿಯರು, ಏನ್ ಮರ್ಯಾದೆ, ಅವಳ ಹತ್ರ ಕಲ್ತ್ಕೋಬೇಕು. ಮ್ಯಾಚ್ ಬಾಕ್ಸ್ ಇದೆಯಾ? 10 ಮಾತಾಡೋ ಜಾಗದಲ್ಲಿ 1 ಮಾತಾಡ್ತಾಳೆ. ಸತ್ಯನಾರಾಯಣ, ನೀವು ಇದೀರಾ?
ಬಾಲು 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 ಅಂತ. ಮಾವ ಅನ್ನೋ ಮರ್ಯಾದೆನೇ ಇಲ್ಲ. ಅವಳು ನಡ್ಕೊಂಬರ್ತಾಳೋ ತೇಲ್ಕೊಂಬರ್ತಾಳೋ ಒಂದು ಗೊತ್ತಾಗಲ್ಲ, ಅಷ್ಟು ನಾಜು. ಹೆಣ್ಣು ಅಂದ್ರೆ ಅವಳೆ, ಒಳ್ಳೆ ಬೇಲೂರು ಶಿಲಾಬಾಲಿಕೆ ಥರ. ನಾನು ಹೇಳ್ತಿರೋದು ಬರೀ 50%. ನೀವೇನಾದ್ರೂ ಅವಳನ್ನ ನೋಡಿದ್ರೆ ಫ್ಲಾಟ್. ಅವಳ ಹೆಸರೇನೋ? ದಿವ್ಯಾ.